ಸಾರು ಮಾಡಲ್ಲ ಅಲ್ಲೇ. ನಾವೊಂದು ಈರುಳ್ಳಿ ತಂದ್ಕೊಡು ಒಂಚೂರು. ಈರುಳ್ಳಿ ಟೈಮ್ ಬಂದು 7 ಗಂಟೆ ಆಯಿತು. ಇವತ್ತು ಲೇಟಾಗಿ ಎದ್ದಿದ್ದೀನಿ, 6:45 ಎದ್ದಿದ್ದೀನಿ. ಅಮ್ಮ ಹೂವಿನ ಗಿಡಕ್ಕೆ ನೀರು ಬಿಡ್ತಾಯಿದ್ರು, ಯಾಕೋ ಕ್ಯಾಮ್ರಾ ಸರಿಯೇ ಬರ್ತಾಯಿಲ್ಲ. ಎಚ್ಚರ ಆಗಿತ್ತು, ಯಾಕೋ ಹೇಳೋಕ್ಕೆ ಬೇಡ ಅನಿಸ್ತಾಯಿತ್ತು. ಹಾಗೆ ಮಲಗದೆ. ಮಧ್ಯರಾತ್ರಿ ಎಚ್ಚರ ಆಯಿತು. ಮಧ್ಯರಾತ್ರಿ ಏನಾಯಿತು ಅಂದರೆ, ನಮ್ಮಮ್ಮ ನಿದ್ದೆಗಣ್ಣ ಮಲಗದಲ್ಲಿ ಹತ್ತರಂಗೆ ಮಾಡ್ತಾಯಿದ್ರು. ನಾನು 2 ಸಲ ನೋಡಿದೆ. ಆಮೇಲೆ ನಂಗೆ ಹೆದರಿಕೆ ಆಯ್ತು, ಇದೇನು ಹಿಂಗೆ ಮಾಡ್ತಾಯಿದ್ದಾರೆ ಅಂತ. ಹ್ಞೂ ಅನ್ನೋರು. ಆಮೇಲೆ ಅಮ್ಮ ಅಂದೆ. ಎಂತಕ್ಕೆ ಅಂದೆ. ಎಂಥದೋ ಕೆಟ್ಟ ಕನಸು ಬಿದ್ದಿದೆ ಅಂತ ಅದರಲ್ಲಿ ಅಳ್ತಾ ಇದ್ದಾರೆ ಇರಬೇಕು. ಇಲ್ಲಿ ಒಂಥರ ಮಾಡಿದ್ರು, ಹತ್ತರಂಗೂ ಅಲ್ಲ, ಏನೋ ಒಂಥರ ಮಾಡಿದ್ರು. ನಾನೊಂದು ಸಲ ಹೆದರ್ಬಿಟ್ಟೆ. ಅಮ್ಮ ಎಂಥ ಕನಸು ಬಿದ್ದಿತ್ತು, ಎಂಥ ಕನಸು ಬಿದ್ದಿತ್ತು ರಾತ್ರಿ. ಹೋ ಎಂಥ ನಾ ಎಬ್ಸಿದ್ದು ಒಳ್ಳೇದಾತೇನೋ ನಿಂಗೆ, ಕನಸು ಬಿದ್ದಿತ್ತು ಅಂತ ಹೇಳಿದ್ರು. ಆಮೇಲೆ ನಿದ್ದೆನೇ ಬರಲಿಲ್ಲ ಸುಮಾರು. ಆಮೇಲೆ ನೀನು ಗೊರಕೆ ಹೊಡೆದೆ, ನನಗೆ ನಿದ್ದೆ ಬರಲಿಲ್ಲ. ಇವತ್ತು ತಿಂಡಿ ಬಂದು ಅವ್ರ ಮನೇಲಿ ಕಡುಬು ಕಟ್ಟಿ ಬಂದಿದ್ದೀವಿ ನಿನ್ನೆ. ಅವ್ರ ತಿಂಡಿಗೆ ಅಲ್ಲಿಗೆ ಬನ್ನಿ ಅಂತ ಹೇಳಿದ್ದಾರೆ. ಅಮ್ಮ ಮೊನ್ನೆ ಕೆಲಸದವ್ರು ಬಂದಿದ್ರಾ ನಮ್ಮೂರಿಂದ, ಅವ್ರಿಗೆ ಅನ್ನ ಮಾಡಿದ್ರಂತೆ. ಅವರು ಸರಿಯಾಗಿ ಊಟನೇ ಮಾಡಿರಲಿಲ್ಲ. ಅದು ಅನ್ನ ಹಾಗೆ ಇಟ್ಟಿದ್ರಂತೆ ಫ್ರಿಜ್ಜಲ್ಲಿ ನೀರು ಹಾಕಿ. ಅದನ್ನು ಈಗ ರೊಟ್ಟಿ ಮಾಡ್ತಾಯಿದ್ದೀವಿ. ಮಧ್ಯಾಹ್ನಕ್ಕೂ ಅದೇ ಸಾಕು, ರಾತ್ರಿಗೂ ಅದೇ ಸಾಕು ಅಂತ. ಹಂಗಿಟ್ರು ಕಾಣ್ತಾಯಿಲ್ಲ ಸರಿಯಾಗಿ. ರೊಟ್ಟಿ ಪುಂಡಿ ಸೊಪ್ಪು, ಅದೇ ಈಗ ಹೋಗಿ ಬಸಳೆ ಸೊಪ್ಪು ಕೊಯ್ಕೊಬರ್ಬೇಕು. ಬಾಂಬೆ ಬಸಳೆ ಅಂತಾರೆ. ಅದು ನಮ್ಮ ಮನೆ ಹತ್ರ ಇಲ್ಲ, ಅಲ್ಲಿ ಹಳೆ ಹಿಂದ್ಗಡೆ ಮನೆ ಹತ್ರ ಇತ್ತಲ್ಲ, ಅದಕ್ಕೆ ಅವ್ರ ಮನೆ ಹತ್ರ ಇದೆ, ತುಂಬ ಇದೆಯಂತೆ. ನಾನು ಊರಿಗೆ ಹೋಗ್ತಾ ಅಲ್ಲಿಂದನೇ ಕೊಯ್ಕೊಂಡು ಹೋಗ್ತೇನೆ. ಸ್ವಲ್ಪ ನುಗ್ಗೆ ಸೊಪ್ಪು ಕೊಯ್ಕೊಂಬರಲ್ಲ? ಹಾಂ ಸ್ವಲ್ಪ, ಭಾಳ ಬೇಡ, ಎಳೆದೊಂದು ಚೂರು 10 ಕುಡಿ ಕೊಯ್ಕೊಬರ್ತೀನಿ. ಅದು ಸ್ವಲ್ಪ ಪಲ್ಯ ಮಾಡ್ತಾರೆ ಈಗ. ನಮ್ಮ ಸೋನು ಅಂತೂ ನಮ್ಮ ಮನೆ ಅಮ್ಮ ಪಂಪ್ ಆನ್ ಮಾಡ್ಬೇಕಿತ್ತು ಕಣೋ, ಮನೆಗೆ ಬಂದಿಲ್ಲ. ಅವ್ರ ಮನೆಯಲ್ಲೇ ಜಾಂಡ, ಊಟ ತಿಂಡಿ ಎಲ್ಲ ಅಲ್ಲೇ. ಏನಾದ್ರು ಕರೆದ್ರೆ ಒಂದು 5 ನಿಮಿಷ ಇಲ್ಲಿ ಬರ್ತಾನೆ. ಇವತ್ತು ಅದೇ ಕಟಾಕನ ಅಂತ ಮಾಡಿದ್ದೀನಿ. ನೀರು ಕುಡಿದ್ಬಿಟ್ಟು ಹೋಗ್ಬೇಕು, ಕೊಯ್ಕ ಬರ್ತೀನಿ. ಹಾಲಾಯ್ತಾ? ಅಯ್ಯಪ್ಪ, ಬನ್ನಿ ಸೊಪ್ಪು ಕೊಯ್ಕ ಬರ್ಕೋಗೋಣ. ಇವತ್ತಿನ ವ್ಲಾಗಲ್ಲಿ ಹಳ್ಳೀಲಿ ನನ್ನ ಇವತ್ತಿನ ದಿನಚರಿ ಹೇಗಿರುತ್ತೆ ಅನ್ನೋದನ್ನು ನಿಮ್ಮ ಜೊತೆ ನಾನು ಶೇರ್ ಮಾಡ್ತಾಯಿದ್ದೀನಿ. ಇದು ನಮ್ಮ ಪಕ್ಕದ ಮನೆಯಲ್ಲಿ ಗೊಬ್ಬರ ಗುಂಡಿ ಇದೆ. ಅಲ್ಲಿ ಬೇರು ಬಸಳೆ ಅಂತ ಹೇಳ್ತೀವಿ ನಾವು, ಇದು ಬಾಂಬೆ ಬಸಳೆ ಅಂತ ಕೂಡ ಹೇಳ್ತಾರೆ. ತುಂಬ ಇದೆ ಅಲ್ಲಿ. ಅದನ್ನು ಕೊಯ್ಕೊಬರೋಣ ಅಂತ ಹೋಗಿದ್ದೆ. ತುಂಬ ಎದ್ದಿತ್ತು, ನಿಮಗೂ ಕೂಡ ನಾನು ತೋರಿಸ್ತೀನಿ. ಹಾಗೆಯೇ ಅದ್ರ ಜೊತೆಗೆ ಒಂದು ಸ್ವಲ್ಪ ನುಗ್ಗೆ ಸೊಪ್ಪನ್ನು ಕೂಡ ಕೊಯ್ಕೊಂಡೆ. ತುಂಬ ಫ್ರೆಶ್ಶಾಗಿ ಇತ್ತು. ಮತ್ತು ಎಷ್ಟು ಗಿಡಗಳೆಲ್ಲ ಚೆನ್ನಾಗಿತ್ತಂದರೆ, ನಾನು ಊರಿಗೆ ಬರಬೇಕಿದ್ರು ಕೂಡ ಸ್ವಲ್ಪ ಕೊಯ್ಕೊಂಬರೋಣ ಅಂತ ಅಂದ್ಕೊಂಡೆ. ನನಗೆ ಗಡಿ ಬಿಡಲಿ ಅದು ಆಗಲೇ ಇಲ್ಲ. ನಾನು ಈ ವ್ಲಾಗ್ನ ಬೇಗ ಹಾಕ್ತಾಯಿದ್ದೀನಿ, ಯಾಕಂದರೆ ನನಗೆ ಎಡಿಟಿಂಗ್ ಮಾಡೋಕ್ಕೆ ತುಂಬ ಈಸಿ ಆಗುತ್ತೆ. ಊರಿನ ವ್ಲಾಗ್ಗಳಂದರೆ ನನಗೂ ಕೂಡ ತುಂಬ ಇಷ್ಟ ಆಗುತ್ತೆ ಎಡಿಟ್ ಮಾಡೋಕ್ಕೆ. ನಮ್ಮನೆ ವ್ಲಾಗ್ ನನಗೆ ಎಡಿಟ್ ಮಾಡೋಕ್ಕೆ ಯಾವುದೇ ರೀತಿ ಇಷ್ಟನೇ ಆಗಲ್ಲ, ಯಾಕೆ ಅಂತ ಗೊತ್ತಿಲ್ಲ. ಊರಿನ ವ್ಲಾಗ್ ಅಂದರೆ ನನಗೂ ಇಷ್ಟ ಆಗುತ್ತೆ, ನಿಮಗೂ ಕೂಡ ಇಷ್ಟ ಆಗುತ್ತೆ. ಅದೇ ಕೊಯ್ತಾ ಇದ್ದೀನಿ. ನೋಡಿ ಎಷ್ಟು ಫ್ರೆಶ್ ಆಗಿದೆ ಅಂತ. ಹಳ್ಳಿಗಳಲ್ಲಿ ಹಾಗೇ ಕೆಲವೊಂದೆಲ್ಲ ಹಾಗೆ ಫ್ರೀಯಾಗಿ ಸಿಗುತ್ತೆ. ಆದರೆ ಇದನ್ನು ಯಾರೂ ಅಷ್ಟೊಂದು ಇಷ್ಟಪಟ್ಟು ತಿನ್ನಲ್ಲ, ಅವ್ರು ಯಾರೂ ಅಷ್ಟು ಇಷ್ಟಪಟ್ಟು ತಿನ್ನಲ್ಲ. ನಾನು ಅದೇ ಅವಳಿಗೆ ಹೇಳ್ತಾ ಇದ್ದೆ, ಇದಕ್ಕೆ ಹೆಸರು ಬೇಳೆ ಹಾಕಿ ಒಗ್ಗರಣೆ ಪಲ್ಯ ಮಾಡು, ಇಡ್ಲಿಗೆ ಸಾಂಬಾರು ಮಾಡು, ಅವಾಗ ಚೆನ್ನಾಗಾಗುತ್ತೆ ಅಂತ. ರೇಣುಕಕ್ಕ ಅಂತ ನಮ್ಮ ಪಕ್ಕದ ಮನೆ, ಅವಳು ಅದೇ ಹೇಳ್ತಾ ಇದ್ಲು, ನಿಂಗೆ ಊರಿಗೆ ಹೋಗಬೇಕಿದ್ರೆ ಬೇಕಾದ್ರೆ ಕೊಯ್ಕೊಂಡು ಹೋಗು ಅಂತ ಹೇಳಿ. ನಾನು ಯಾರ ಮನೆಗೆ ಹೋದ್ರೂ ಪರ್ಮಿಷನ್ ತೊಗೊಂಡೆ ಕೊಯ್ಯೋದು. ನಾನು ಅವಳನ್ನ ಕರೆದು ಕೊಯ್ಕೊಂಡು ಹೋಗ್ಲಾ ಅಂತ ಹೇಳಿದೆ. ಅಯ್ಯೋ ಅದನ್ನೇನು ಕೇಳ್ತೀಯಾ, ಕೊಯ್ಕೊಂಡು ಹೋಗು ಅಂತ ಹೇಳಿದ್ಲು. ನನಗೆ ಅದೊಂಥರ ಸರಿ ಅಂತ ಅನಿಸಲ್ಲ. ಹಾಗಾಗಿ
ಅವಳನ್ನ ಕೇಳಿ ನಾನು ಒಂದು ಸ್ವಲ್ಪ ಜಾಸ್ತಿನೇ ಸೊಪ್ಪನ್ನ ಕೊಯ್ಕೊಂಡು ಬಂದೆ. ನನಗೆ ತರಕಾರಿಗಳಂದರೆ ತುಂಬ ಇಷ್ಟ ಅಲ್ವಾ, ನಿಮ್ಗೆಲ್ಲರಿಗೂ ಗೊತ್ತಿರುತ್ತೆ. ನಂಗೆ ಏನೇ ಮಾಡಿದ್ರೂ ತರಕಾರಿಗಳು ಸ್ವಲ್ಪ ಜಾಸ್ತಿ ಇರಬೇಕಾಗುತ್ತೆ. ನಾನು ಮುಂಚೆ ತಿಂತಿರಲಿಲ್ಲ, ಮದುವೆ ಆದಮೇಲೆ ಈ ಸೊಪ್ಪು ಸೆದೆ ಅದೆಲ್ಲ ತಿನ್ನೋಕ್ಕೆ ಶುರು ಮಾಡಿದ್ದು. ಮುಂಚೆ ನಾನು ತುಂಬ ಊಟ ತಿಂಡಿ ಎಲ್ಲ ನನಗೆ ತಿಳಿಸಾರು ಹೀಗೆ ಇರಬೇಕು ಆ ಥರ ಎಲ್ಲ ಇತ್ತು. ಇವಾಗ ತುಂಬ ಬದಲಾಗಿದ್ದೀನಿ. ನನಗೆ ಅದೇ ಆಶ್ಚರ್ಯ ಅಂತ ಅನ್ನಿಸ್ತಾ ಇದೆ. ಏನು ತೊಳೆಯೋದು ಬೇಡ, ಹಾಗೇ ಮಾಡ್ಬೋದು, ಅಷ್ಟು ಚೆನ್ನಾಗಿತ್ತು. ಆದರೆ ಹಾಗೆ ಮಾಡೋಕ್ಕೆ ಸಮಾಧಾನ ಆಗಲ್ಲ, ಹಾಗಾಗಿ ತೊಳೆದೆ. ಟೀ ಕುಡ್ದಿರಲಿಲ್ಲ. ಅಮ್ಮ ಅಷ್ಟೊತ್ತಿಗೆ ಟೀ ಮಾಡಿದ್ರು. ಈಗ ಟೀ ಕುಡಿತಾ ಇದ್ದೀನಿ. ಆಮೇಲೆ ಆ ಸೊಪ್ಪನ್ನ ಹೆಚ್ಚೋಣ ಅಂತ ಹೇಳಿ. ನಮ್ಮೂರಲ್ಲಿ ಹೆಂಗಂದರೆ, ಇಲ್ಲಿ ಹೊರಗಡೆ ಕುತ್ಕೊಂಡ್ರೆ ಅದು ಮಾರೋರು ಇದು ಮಾರೋರು ಬರ್ತಾನೇ ಇರ್ತಾರೆ. ನಾನು ಅದೇ ಅಂತೀನಿ, ನಮ್ಮೂರಲ್ಲೂ ಇಷ್ಟು ಜನ ಬರಲ್ಲ ಅಮ್ಮ ಅಂತ. ಒಂಥರ ಬಕೆಟ್ ಮಾರೋದಕ್ಕೆ ಬಂದಿದ್ದರು. ನಾನು ತೊಗೊಳ್ಳೋಣ ಅಂತ ಅಂದ್ಕೊಂಡಿದ್ದೆ, ಆದರೆ ನನಗೆ ತೊಗೊಳಕ್ಕಾಗಲಿಲ್ಲ. ನಾನು ವೀಡಿಯೋನ ಅಪ್ಲೋಡಿಗೆ ಅಂತ ಹೋಗಿದ್ದೆಲ್ಲ, ಆ ಟೈಮಲ್ಲಿ ಅವರು ಅಲ್ಲಿ ಸಿಕ್ಕಿದ್ರು. ನನಗೆ ಕೇಳಿದೆ, ತುಂಬ ರೇಟ್ ಹೇಳಿದ್ರು. ಆಮೇಲೆ ನನಗೆ ಅಷ್ಟು ಬಾರ್ಗೇನ್ ಮಾಡೋಕ್ಕೆ ಬರಲ್ಲ. ನಮ್ಮಮ್ಮ ಆದರೆ ಚೆನ್ನಾಗಿ ಬಾರ್ಗೇನ್ ಮಾಡ್ತಾರೆ. ಅದಕ್ಕೆ ಮನೆ ಹತ್ತಿರ ಹೆಂಗಿದ್ರು ಬರ್ತಾರಲ್ವ, ಅವಾಗೇ ತೊಗೊಳ್ಳೋಣ ಅಂತ ಹೇಳಿ ನಾನು ತೊಗೊಂಡ್ಲಿಲ್ಲ. ಹಾಗೆ ನಿನ್ನೆ ಅಮ್ಮ ಒಂದಷ್ಟು ಉಪ್ಪಿನಕಾಯಿ ಮಾಡೋದಕ್ಕೆ ಅಂತ ಮಾವಿನಕಾಯಿ ಎಲ್ಲ ಹೆಚ್ಚಿದ್ರು. ನಾನು ಈ ಸಲ ಕಡ್ಗಾಯಿ ಉಪ್ಪಿನಕಾಯೇ ತಿಂದಿಲ್ಲ. ಹಾಗಾಗಿ ಶಿಲ್ಪನ್ನ ದೊಡ್ಡಮ್ಮ ಬಂದಿದ್ದರು. ಅವರೆಲ್ಲ ಉಪ್ಪಿನಕಾಯಿ ತುಂಬ ಚೆನ್ನಾಗಿ ಹಾಕ್ತಾರೆ. ಅವ್ರನ್ನ ಕೇಳಿಬಿಟ್ಟು ಹಾಕಮ್ಮ ಅಂತ ಹೇಳಿದ್ದೆ. ಹಾಗಾಗಿ ಅಮ್ಮ ಅವ್ರನ್ನ ಕೇಳಿ ಉಪ್ಪಿನಕಾಯಿನ ಹಾಕ್ಕೊಡ್ತೀನಿ ಅಂತ ಹಾಕಿದ್ದಾರೆ. ಈ ವರ್ಷ ನಾನು ಇಷ್ಟು ದಿನ ಆದರೂ ಕಳಲೆ ತಿಂದಿಲ್ಲ, ಪತ್ರೊಡೆ ತಿಂದಿಲ್ಲ, ಕಡ್ಗಾಯಿ ಉಪ್ಪಿನಕಾಯಿ ಹಾಕಿಲ್ಲ. ಈ ವರ್ಷ ಯಾಕೋ ಗೊತ್ತಿಲ್ಲ, ನಂಗೆ ಏನೂ ಬೇಡ ಥರ ಆಗಿದೆ. ನನ್ನ ಚಿಕ್ಕಪ್ಪನ ಮಗ ಎಷ್ಟು ಸಲ ಹೇಳ್ದ ಗೊತ್ತಾ, ಕಳಲೆನ ಬಸ್ಸಿಗೆ ಕಳಿಸ್ತೀನಿ ಇಲ್ಲ ತಂದು ಕೊಡ್ತೀನಿ ಅಂತ ಎಷ್ಟು ಹೇಳ್ದ. ನಾನು ಬೇಡವೇ ಬೇಡ ಅಂತ ಅಂದೆ. ನಮ್ಮ ಮನೆಯವರಿಗೂ ತುಂಬ ಇಷ್ಟ ಅದೆಲ್ಲ. ಅಂದರೆ ವರ್ಷದಲ್ಲಿ ಎಷ್ಟು ಸಲ ತಿಂತಿದ್ವಿ ಗೊತ್ತಾ. ಫಸ್ಟು ನಾವೇ ಕಡಲೆ ತಿನ್ನೋದಾಗಿತ್ತು. ಈ ವರ್ಷ ನಾವು ತಿಂದೇ ಇಲ್ಲ. ನಮ್ಮ ಮನೆಯವ್ರಿಗೆ ಹಂಗೆ ಅಂದಿದ್ದಕ್ಕೆ ಬೇಡ ಬಿಡು ಈ ವರ್ಷ ತಿನ್ನೋದು, ನೆಕ್ಸ್ಟ್ ಇಯರ್ ತಿನ್ನೋಣ ಅಂತ ಹೇಳಿದ್ರು. ನೋಡೋಣ, ಆದರೆ ಮಾಡಿದಾಗ ನಿಮಗೂ ಕೂಡ ನಾನು ಶೇರ್ ಮಾಡ್ತೀನಿ. ನಾನು ಶ್ರೇಯು ಏನು ಹಾಸ್ಟೆಲಿಗೆ ಹೋಗ್ತಿದ್ದ ಗೊತ್ತಾ, ಅದ್ರ ಒಳಗಡೆನೇ ನಾನು ಕಡಲೆ ತಿಂತಾಯಿದ್ವಿ. ಈ ಸಲ ಹೋಗಿ ಅವನು ಇನ್ನೊಂದು ಔಟಿಂಗಿಗೆ ಬರೋ ಟೈಮ್ ಆದ್ರೂ ನಾವು ಕಡಲೆನ ತಿಂದಿಲ್ಲ. ಹಾಗೆ ಸೊಪ್ಪನ್ನ ಹೆಚ್ಚಿಕೊಟ್ಟೆ. ಹಾಗೆ ಅಮ್ಮ ಕಾಯಿ ಸುರಿದು ಕಾಯಿನೂ ಕೂಡ ಒಡೆದು ಕೊಟ್ಟರು. ಅದನ್ನು ಕೂಡ ನಾನು ತುರಿದು ಕೊಡ್ತಾ ಇದ್ದೀನಿ. ಮಧ್ಯಾಹ್ನ ಅಡುಗೆ ಏನು ಮಾಡೋದು ಬೇಡ, ಸೀದಾ ಅಲ್ಲಿಗೆ ಊಟಕ್ಕೆ ಹೋಗೋಣ ಅಂತ ನಿನ್ನೆಯಿಂದನೂ ಅವರು ಕರಿತಾಯಿದ್ರು. ಆದರೆ ನಾವು ಹೋಗಲಿಲ್ಲ. ಇವತ್ತು ಕೂಡ ಕಡುಬು ನಿನ್ನೆ ಕಟ್ಟಿ ಎಲ್ಲ ಬಂದಿದ್ದೆ. ಬೆಳಗ್ಗೆ ಕರೆದ್ರು, ಆದರೆ ಅನ್ನ ಇತ್ತಲ್ವ, ಹಾಗಾಗಿ ಅಮ್ಮ ಮತ್ತು ವೇಸ್ಟ್ ಆಗುತ್ತೆ ಅಂತ ರೊಟ್ಟಿನೂ ಸ್ವಲ್ಪ ಜಾಸ್ತಿ ಮಾಡಿದ್ರು. ನಾವು ಅದನ್ನೇ ತೊಗೊಂಡು ಸಂಜೆ ಮತ್ತೆ ಅಲ್ಲಿಗೆ ಊಟಕ್ಕೆ ಹೋದ್ವಿ. ಪಾತ್ರೆಗಳು ಕೂಡ ತುಂಬ ಏನು ಇರಲಿಲ್ಲ. ಒಂದಷ್ಟು ಪಾತ್ರೆಗಳನ್ನೆಲ್ಲ ನಾನು ತೊಳ್ಕೊಂಡಿದ್ದೆ. ಈಗ ಬದನೆಕಾಯಿ ಅಮ್ಮ ಸುಡಕ್ಕೆ ಹಾಕಿದ್ರು. ನನಗೆ ಬದನೆಕಾಯಿ ಬಜ್ಜಿ ಅಂದರೆ ಇಷ್ಟ, ಆದರೆ ನಾನೀಗ ಬದನೆಕಾಯಿನ ತಿಂತಾ ಇಲ್ಲ. ಆದರೂ ಊರಿಗೆ ಬಂದಾಗ ಸ್ವಲ್ಪ ತಿನ್ನೋಣ ಅಂತ ತಿಂದೆ. ನಾವು ಹಳ್ಳೀಲಿ ಹೆಂಗೆ ಅಂದರೆ ಒಳಗಡೆ ಇರೋದೇ ಇಲ್ಲ. ಪೇಟೆಯಲ್ಲಾದರೆ ಬಾಗಿಲೇ ತೆಗಿಯಲ್ಲ. ಅದೇ ಒಂದು ದೊಡ್ಡ ಡಿಫ್ರೆನ್ಸ್ ಅಂದರೆ ನನಗನ್ಸೋದು. ನಾನು ಊರಿಗೆ ಬಂದೆ ಅಂದರೆ ನಾನು ಒಳಗಡೆ ಇರೋದೇ ಇಲ್ಲ. ರಾತ್ರಿ ಮಲ್ಗಕ್ಕೆ ಮಾತ್ರ ನಾನು ರೂಮಿಗೆ ಹೋಗೋದು. ಟಿ ವಿ ಅಂತೂ ನಾನು ನೋಡೋದೇ ಇಲ್ಲ. ಬಾಕಿ ಎಲ್ಲ ಟೈಮು ನಾನು ಹೊರಗಡೆನೇ ಇರ್ತೀನಿ, ಇಲ್ಲ ಚಿಕ್ಕಪ್ಪನ ಮನೆ ಹಾಗೆ ಓಡಾಡ್ತಾ ಇರ್ತೀನಿ. ನನಗೆ ಅದಕ್ಕೆ ಇಲ್ಲಿಗೆ ಬಂದಾಗ ಬೇಜಾರು ಅಂತ ಅನ್ಸೋದು. ನಮ್ಮವ್ರು ಯಾರೂ ಇಲ್ಲ ಅಂತ ನನಗೆ ಅನಿಸುತ್ತೆ. ಅಲ್ಲಾದರೆ ಹಾಗಲ್ಲ, ಬೇಜಾರಾಯಿತು ಅಂದರೆ ಅವ್ರಿವ್ರ ಮನೆಗೆ ಹೋಗ್ಬೋದು, ಇಲ್ಲ ರೋಡಲ್ಲಿ ಯಾರಾದರೂ ಓಡಾಡ್ತಿರ್ತಾರೆ, ಅವ್ರು ನಮ್ಮನ್ನು ಕರಿತಿರ್ತಾರೆ, ಇಲ್ಲ ಅವ್ರು ಬಂದು ನಮ್ಮ ಹತ್ರ ಕುತ್ಕೊಂಡು ಮಾತಾಡ್ತಾರೆ, ಇಲ್ಲ ನಾವು ಅವ್ರಿವ್ರ ಮನೆಗೆ ಹೋಗಿ ಮಾತಾಡ್ತೀವಿ. ಅದೊಂಥರ ಹಳ್ಳಿ ಚೆನ್ನಾಗೆ ಅಂತ ಅನಿಸುತ್ತೆ. ಅದೊಂದು ವಿಷಯಕ್ಕಲ್ಲ, ಎಲ್ಲದಕ್ಕೂ ಅಷ್ಟೇ. ಹಾಗೆ ಅಮ್ಮ ರೊಟ್ಟಿ ಮಾಡ್ತಾಯಿದ್ರು. ಪಲ್ಯ ಏನೂ ಮಾಡಿರಲಿಲ್ಲ. ನಾನು ಸೊಪ್ಪು ಹೆಚ್ಕೊಡೋದು ಸ್ವಲ್ಪ ಲೇಟ್ ಆಯ್ತಲ್ಲ, ಹಾಗಾಗಿ ನಮ್ಮ ಮನೇಲಿ ಏನಕ್ಕೆ ಬರಗಾಲ ಬಂದರೂ ಪಾತ್ರೆಗೆ ಮಾತ್ರ ಬರಗಾಲ ಬರಲ್ಲ. ನಮ್ಮಮ್ಮಂಗೆ ನಾನು ಅದೇ ಅಂತಿರ್ತೀನಿ. ಎಷ್ಟು ಪಾತ್ರೆಗಳು ಮಾಡ್ತಾರೆ ಅಂದರೆ ನಮ್ಮಮ್ಮ, ಯಪ್ಪ ದೇವ್ರೆ, ನನಗಂತೂ ಪಾತ್ರೆ ತೊಳೆದು ಸಾಕಾಗ್ಬಿಡುತ್ತೆ. ನಮ್ಮ ರೇಣುಕಕ್ಕನೂ ಒಂದೊಂದು ಸಲ ಸಿಟ್ಟು ಮಾಡ್ತಿರ್ತಾಳೆ, ಅಷ್ಟು ಪಾತ್ರೆಗಳಾಗುತ್ತೆ. ನಮ್ಮಮ್ಮಂಗೆ ಹೇಳಿದ್ರೆ ಸಿಟ್ಟು ಬರುತ್ತೆ. ಅವ್ರು ಹಾಗೇನೆ ನಾನಾದರೆ ಒಂದು ತಟ್ಟೆನ ಈ ಕಾಯಿ ತುರಿಯೋಕ್ಕೆ ಮತ್ತು ಸೊಪ್ಪು ಹೆಚ್ಚೋಕ್ಕೆ ಯೂಸ್ ಮಾಡ್ತೀನಿ. ಅವ್ರು ಹಾಗಲ್ಲ, ಎಲ್ಲದಕ್ಕೂ ಬೇರೆ ಬೇರೆಯೇ. ಆಮೇಲೆ ಅದರಿಂದ ಇದಕ್ಕೆ ಹಾಕು, ಇದರಿಂದ ಅದಕ್ಕೆ ಹಾಕು, ಮತ್ತು ಹಾಲು ಮೊಸರು ಕೂಡ ಜಾಸ್ತಿ ಇರುತ್ತೆ. ಅದನ್ನು ಒಪ್ಕೊತೀನಿ ನಾನು.
ಆದ್ರೂ ನಮ್ಮ ಮನೇಲಿ ಪಾತ್ರೆಗಳು ಜಾಸ್ತಿ. ನಮ್ಮಮ್ಮ ಒಬ್ಬರೇ ಇದ್ದರೂ ಇಷ್ಟೇ ಪಾತ್ರೆಗಳಿರುತ್ತೆ ಗೊತ್ತಾ. ನಾನೇನಾದರೂ ಹೇಳಿದ್ರೆ ನೀವೆಲ್ಲ ಬಂದಾಗ ಪಾತ್ರೆಗಳಾಗುತ್ತೆ ಅಂತಾರೆ. ನಾನು ಬಂದರೆ ಇನ್ನೇನು ಪಾತ್ರೆ ಆಗುತ್ತೆ. ಅಡುಗೆ ಮಾಡಿದ್ರಲ್ಲೇ ಸ್ವಲ್ಪ ಜಾಸ್ತಿ ಮಾಡ್ತಾರೆ. ಊಟ ತಿಂಡಿ ತಟ್ಟೆ ಒಂದೆರಡು ಜಾಸ್ತಿ ಆಗ್ಬೋದು ಬಿಟ್ಟರೆ ಇನ್ನೇನು ಜಾಸ್ತಿ ಆಗುತ್ತೆ. ಮತ್ತು ಅವ್ರು ಹೇಳ್ತಾರಲ್ಲ, ನಾನು ಕೂಡ ಏನು ಹೇಳೋಕ್ಕೋಗಲ್ಲ, ಸುಮ್ಮನೆ ಇರ್ತೀನಿ. ನಮ್ಮ ಮನೇಲಿ ಪಾತ್ರೆಗಳಿಗೆ ಮಾತ್ರ ಬರಗಾಲ ಇಲ್ಲ. ನಾನು ಬಂದಾಗೆಲ್ಲ ನಿಮಗೆ ಗೊತ್ತಿರುತ್ತೆ ಇಷ್ಟು ಪಾತ್ರೆಗಳನ್ನ ನಾನು ತೊಳಿತೀನಿ ಅಂತ ಹೇಳಿ. ಮತ್ತು ಹಾಲು ಮೊಸರಿನ ಪಾತ್ರೆಗಳಿಗೆಲ್ಲ ಬಿಸಿ ನೀರು ಇಲ್ಲದೆ ಪಾತ್ರೆಗಳು ತೊಳೆಯೋಕ್ಕೆ ಬರಲ್ಲ. ಹಾಗಾಗಿ ನಾನು ಫಸ್ಟು ಬೆಂಕಿ ಹಾಕಿಬಿಟ್ಟೆ ಪಾತ್ರೆಗಳನ್ನ ತೊಳೆಯೋಕ್ಕೆ ಬರ್ತೀನಿ. ನೀರು ಕಾದ ತಕ್ಷಣ ಎಲ್ಲ ಪಾತ್ರೆಗಳಿಗೂ ಬಿಸಿ ನೀರು ಹಾಕ್ಕೊಂಡು ಪಾತ್ರೆಗಳನ್ನ ತೊಳಿತೀನಿ. ಈರುಳ್ಳಿ ಇವತ್ತು ನಮ್ಮ ಶ್ರೇವಿನ ಫೇವ್ರೇಟ್ ಆಗಿತ್ತು ಪಾಪ. ಪಲ್ಯನೂ ಅವನಿಗೆ ತುಂಬ ಇಷ್ಟ. ಆನಂತರ ರೊಟ್ಟಿ ಅಂತೂ ಬಿಡಿ, ನಮ್ಮ ಅಮ್ಮ ಮಾಡಿದ ರೊಟ್ಟಿ ಅಂದರೆ ಅವನಿಗೆ ಭಾಳ ಇಷ್ಟ. ಅದೇ ನಾನು ಅಮ್ಮ ಶ್ರೇಯು ನೆನ್ಪು ಮಾಡ್ತಾ ಇದ್ವಿ. ಶ್ರೇಯು ಇದ್ದಿದ್ರೆ ಎಷ್ಟೊಂದು ರೊಟ್ಟಿ ತಿಂತಾ ಇದ್ದ ಅಂತ. ನಮ್ಮ ಮನೆಯವ್ರಿಗೂ ಭಾಳ ಇಷ್ಟ ನಮ್ಮಮ್ಮ ಮಾಡೋ ರೊಟ್ಟಿ. ಹಾಗಾಗಿ ನಾನು ಹೋಗಬೇಕಿದ್ರಲ್ಲ ಅಮ್ಮನ ಹತ್ರ ರೊಟ್ಟಿ ಮಾಡಿಸ್ಕೊಂಡು ಹೋಗ್ತೀನಿ. ಅವರು ಹಿಟ್ಟು ಸ್ವಲ್ಪ ಬೇರೆ ಥರ ಮಾಡಿಸ್ತಾರೆ, ಆಮೇಲೆ ತುಂಬ ಚೆನ್ನಾಗಿ ನಾದ್ತಾರೆ, ಅದೇ ಮುಖ್ಯ. ಹಾಗೆ ತಿಂಡಿ ಎಲ್ಲ ಆಯಿತು. ನನ್ನ ಪಾತ್ರೆ ಎಲ್ಲ ತೊಳೆದು ಅಮ್ಮಂಗೆ ನೀನೆಲ್ಲ ಕೆಲಸ ಮುಗಿಸ್ಕೊಳ್ಳಮ್ಮ, ಎಮ್ಮೆ ಕರೆದು ಎಮ್ಮೆ ಕಟ್ಟಿ ಅಡುಗೆ ಮನೆ ಕ್ಲೀನ್ ಮಾಡ್ಕೊಂಡು ನಾನು ಬಂದವಳು ನೆಲ ಒರೆಸ್ತೀನಿ ಅಂತ ಹೇಳಿ ನಾನು ಬೆಳಗ್ಗೆನೇ ನಮ್ಮ ಚಿಕ್ಕಪ್ಪನ ಮಗನ ಕರ್ಕೊಂಡು ಹೊರಟಿದ್ದೀನಿ. ಅವನು ಸಂಜೆ ಕಡೆ ಹೋಗೋಣ ಅಂತಾನೆ, ಆದರೆ ಅವನು ಆಮೇಲೆ ನಂಗೆ ಸಿಗೋದೇ ಇಲ್ಲ. ಹಾಗಾಗಿ ಯಾವುದೇ ವೀಡಿಯೋಗಳು ನನ್ನ ಹತ್ರ ಇರಲಿಲ್ಲ. ಹಾಗಾಗಿ ಫಸ್ಟು ಹೋಗಿ ನಾವು ಅಪ್ಲೋಡ್ ಮಾಡಿ ಬರೋಣ ಅಂತೇಳಿ ಬೆಳಗ್ಗೆನೇ ಅವನನ್ನು ಕರ್ಕೊಂಡು ಹೋಗಿ ವೀಡಿಯೋನ ಅಪ್ಲೋಡ್ ಕೂಡ ಮಾಡಿಕೊಂಡು ಬಂದೆ. ಅಷ್ಟೊತ್ತಿಗೆ ಅಮ್ಮ ಎಲ್ಲ ಕೆಲಸ ಮಾಡಿಟ್ಟಿದ್ರು. ನಾನು ಬಂದವಳೆ ಕಸ ಹೊಡ್ಕೊಂಡೆ. ಹಾಗೆ ಈಗ ನಾನು ನೆಲನೂ ಕೂಡ ಒರೆಸ್ತಾ ಇದ್ದೀನಿ. ಮತ್ತು ಹಾಗೆ ಆ ಕಡೆ ಚಿಕ್ಕಪ್ಪನ ಮನೆಗೂ ಕೂಡ ಹೋಗಬೇಕಲ್ವ, ನಾಳೆನೇ ಇದು 11 ದಿನ ಇರೋದ್ರಿಂದ. ಹಾಗಾಗಿ ಇವತ್ತು ಫುಲ್ ಅಲ್ಲೇ ಇರಬೇಕಾಗುತ್ತೆ. ಏನಾದ್ರು ಕೆಲಸ ಸಣ್ಣ ಪುಟ್ಟದ್ದಿರುತ್ತೆ, ತುಂಬ ಏನಿರಲ್ಲ. ಏನೇ ಕೆಲಸ ಎಲ್ಲ ಆಯಿತು. ನಾನು ಹೆಚ್ಚಿಗೆ ವೀಡಿಯೋಗಳನ್ನ ಮಾಡ್ಕೊಂಡ್ಲೇ ಇಲ್ಲ. ನಾನು ಅಂದ್ಕೊಂಡಿದ್ದೆ ವೀಡಿಯೋಗಳನ್ನೆಲ್ಲ ತುಂಬ ಮಾಡ್ಕೋಬೇಕು ಅಂತ ಹೇಳಿ, ಆದರೆ ನನಗೆ ಮಾಡೋಕ್ಕೆ ಆಗಲಿಲ್ಲ. ಎಷ್ಟಾಗುತ್ತೋ ಅಷ್ಟು ವೀಡಿಯೋಗಳನ್ನ ಮಾಡಿಕೊಂಡು ಹಾಗೆ ವೀಡಿಯೋಗಳನ್ನ ಕೂಡ ಪಬ್ಲಿಷ್ ಮಾಡ್ತಾಯಿದ್ದೀನಿ. ಸ್ನಾನ ಮಾಡಬೇಕಿತ್ತು, ನಾಳೆ ತಲೆ ಸ್ನಾನ ಮಾಡಬೇಕು. ಹಾಗಾಗಿ ತಲೆಗೆ ಚೆನ್ನಾಗಿ ಎಣ್ಣೆನ ಹಚ್ಕೊಂಡಿದ್ದೀನಿ. ನಾಳೆ ಮೆಹಂದಿ ಹಚ್ಕೊಂಡು ಸ್ನಾನ ಮಾಡ್ತೀನಿ. ಹಾಗೆಯೇ ಇವತ್ತಿನ ವ್ಲಾಗ್ನ ಕೂಡ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ.